ಪಾಯಿಂಟ್ ಇದೆ, ಒಂದು ನೆಗ್ಲೆಕ್ಟ್ ಮಾಡಿದ್ರು ಮಾರ್ಕ್ಸ್ ಬರಲ್ಲ. ಈ ಮೂರು ನಾನು 2 ಮಾಡ್ತಿದ್ದೀನಿ ಸರ್ ಅಂತಂದ 100 ಪಾಯಿಂಟ್ ಇದೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾದ್ರೆ. ತುಂಬಾ ಜನ ಏನಂದ್ರೆ ಪಾಪ ಇನ್ನೋಸೆಂಟ್ಸ್ ಎಲ್ಲ ಮಾಡಿರ್ತಾರೆ, ಒಂದು ಬಿಟ್ಟಿರ್ತಾರೆ. ಏನದು ಅಂತಂದ್ರೆ ಮಾಸ್ಟರಿ ಸಬ್ಜೆಕ್ಟ್ ಕಂಟೆಂಟ್. ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ನೋಟ್ಸ್ ಅಲ್ಲಿ ಇರೋದನ್ನ ಅರ್ಥ ಮಾಡ್ಕೋಬೇಕು. ಡೀಟೇಲ್ಸ್ ಇದೆ, ಇದು ಬೇಡ, ಇದು ಕಷ್ಟ ಇದೆ, ನನ್ಗಾಗಲ್ಲ ಅಂತೆಲ್ಲ ಅನ್ಬಾರ್ದು. ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು. ನೆಕ್ಸ್ಟ್ ಏನು ನೋಡಿ, ಪ್ರಾಕ್ಟೀಸ್. ನೆಕ್ಸ್ಟ್ ಏನು ನೋಡಿ, ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದೀವಿ, ಮನೆಗೆ ಅದನ್ನ 10 ಸಲ ಬರೆದು ಪ್ರಾಕ್ಟೀಸ್ ಮಾಡಿದೀವಿ. ಮನೆಯವ್ರು IAS ಇವಾಗ ಪ್ರಿಪೇರ್ ಆಗ್ತಾನೆ, ಅವ್ನು 16 ಗಂಟೆ ಓದ್ತಿದ್ದಾನೆ, ಅವ್ನು 16 ಗಂಟೆ ಓದ್ತೀನಿ ಅಂತ ಹೇಳಿದ. ಅವ್ರು ಹೋದ್ಮೇಲೆ ನನ್ನ ಪಕ್ಕದಲ್ಲಿರೋ ಫ್ರೆಂಡ್ ಹೇಳಿದ್ರು, ಸರ್ 16 ಗಂಟೆ ಅಂತ ಸುಮ್ಮನೆ ಅಂತಾರೆ, ಏನಿದೆ ಸರ್ 16 ಗಂಟೆ ಓದೋದಕ್ಕೆ, ಬೇಜಾರಾಗಲ್ಲ. ಅದಕ್ಕೆ ನಾನು ಹೇಳಿದ 16 ಗಂಟೆ ಏನು ಓದ್ತಾರೆ ಅಂತ ಅವ್ನು ಹೇಳಿ ಹೇಳ್ತಾ, ಏನು ಮಾಡ್ತಾರೆ ಅಂತಂದ್ರೆ ಒಂದು ದಿನ ಓದಿ ಸುಮ್ಮನಾಗಲ್ಲ, ಮತ್ತೆ ಓದ್ತಿದ್ದಾರೆ. ಓಕೆ, ಸೊ ನೀವು ಯಾವ ಊರಿಗೆ ಹೋಗ್ತೀರಾ, ಹೊಸ ಊರಿಗೆ, ಯಾವ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಒಂದು 5-6 ದಿನ ಓಡಾಡಿದ ಮೇಲೆ ಏನಾಗುತ್ತೆ, ಎಕ್ಸ್ಪರ್ಟ್ ಆಗಿ ಹೋಗ್ತಾರೆ. ನೀವು ಹೇಳ್ತೀರಾ ಇದು ದೂರ ಆಗುತ್ತೆ, ಬನ್ನಿ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ, ಹೌದಲ್ವಾ? ಅಂದ್ರೆ ಓಡಾಡಿ ಫೆಮಿಲಿಯರ್ ಆಗುತ್ತಲ್ವಾ, ಆ ಥರ ಅರೇಂಜ್ ಮಾಡ್ತಾರೆ. ಬರೋದು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪರ್ಟ್ ಆಗುತ್ತೆ, ಎಲ್ಲ ಗೊತ್ತಿರುತ್ತೆ. ಅದಕ್ಕೇನೆ ನಾವು ಯಾವಾಗ ಪ್ರಾಕ್ಟೀಸೇನೆ ನಾವು ಟಾಪ್ ಅಲ್ಲಿ ಮಾಡಬೇಕಾಗಿರೋದು. ನಿಮ್ಮ ಟೆಕ್ಸ್ಟ್ ಬುಕ್ಸ್ನು ಒಂದ್ಸರಿ ಓದಿ, ನೋಟ್ಸ್ ಓದಿ, ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದಾರನ್ನ ಬರೆದು ಪ್ರಾಕ್ಟೀಸ್ ಮಾಡಿಬಿಡಿ. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ ಮೇಲೆ ಅದು ಗೊತ್ತಿದ್ರು ಮತ್ತೆ ಇನ್ನೊಂದ್ಸರಿ ಬರೆದು ಕನ್ಫರ್ಮ್ ಮಾಡ್ಕೋಬೇಕು. ನಮ್ಮೊಂದು ಸರ್ಕೇಡಿಯನ್ ರಿದಮ್ ಅಂತ ಇದೆ. ನಿಮಗೆ ಇಷ್ಟ ಇದ್ದಿದ್ರು, ನಿಮಗೆ ಗೊತ್ತಿದ್ರು, ನಿಮ್ಮ ಬಾಡಿನ ಒಂದು ಕ್ಲಾಕ್ ಇದೆ, ಅದನ್ನ ಸರ್ಕೇಡಿಯನ್ ರಿದಮ್ ಅಂತ ಕರೀತಾರೆ. ಯಾವಾಗಲೂ ಏನೇನೋ ಮಾಡಬಾರ್ದು. ನಾನು ರಾತ್ರಿ ಎಲ್ಲ ಓದ್ತೀನಿ ಸರ್, ಬೆಳಿಗ್ಗೆ 3 ಗಂಟೆ ಓದ್ತೀನಿ ಬೆಳಿಗಿನ ಜಾವ, ಆಮೇಲೆ ಮಲ್ಕೊಂಡು ನಾನು 10 ಗಂಟೆಗೆ ಹೇಳ್ತೀನಿ. ನಾನು ಬೇರೆಯವ್ರ ಥರ ಅಲ್ಲ, ಇದು ಒಳ್ಳೆಯದ. ನಾವು ಎಲ್ಲರ ಥರನೇ ಸೂರ್ಯ ಚಂದ್ರಂಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿರೋದು, ನಾವೇನು ಸ್ಪೆಷಲ್ ಅಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ 12 to 6 ನಿದ್ದೆ. ಎಲ್ಲರೂ ಇದ್ದಾಗ ನಾವು ಹೇಳ್ಬೇಕಾದ್ರೆ 12 ಗಂಟೆ ಮಲ್ಕೊಂಡ್ಬಿಡ್ಬೇಕು, ಅಲ್ಲಿವರೆಗೂ ಓದಬೇಕು. ಆಮೇಲೆ 12ರಿಂದ 6 ಮಲ್ಕೊಂಡಿದ್ದೀರಾ, ಅವಾಗ ನಿಮ್ಮ ಬಾಡಿ ಎಷ್ಟೊಂದು ರಿಪೇರ್ ಕೆಲಸ ಮಾಡ್ತಿರುತ್ತೆ, ಹೆಲ್ಪ್ ಮಾಡ್ತಾ ಇರುತ್ತೆ, ಮೆಮೊರಿ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಬೆಳಿಗ್ಗೆ 9:30 10 ಗಂಟೆಗೆ ನೀವು ಆಕ್ಟಿವ್ ಆಗಿರ್ತೀರ, ಎಲ್ಲ ವಿಷಯ ಅರ್ಥ ಬರುತ್ತೆ. ನೀವು ಹೇಗೇಗೋ ನಿದ್ದೆ ಮಾಡೋದು, ಹೇಗೇಗೋ ಓದೋದು ಮಾಡ್ತಿದ್ರೆ ಆಗ ನಿಮಗೆ 10 ಗಂಟೆ ಎಕ್ಸಾಮ್ ಅಲ್ಲಿ ನಾಲ್ಕು ಬರಬೇಕಾಗಿರೋದು, ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಎಲ್ಲ ಫ್ಲಾಶ್ ಆಗುತ್ತೆ ಆನ್ಸರ್. ಓ ಇದನ್ನ ಬರಬೇಕಾಗಿತ್ತಲ್ವಾ ಅಂತ, ಯಾಕೆಂದ್ರೆ ನಿಮ್ಮ ಬಾಡಿ ಕ್ಲಾಕ್ ನ ಸರಿಯಾಗಿ ಸೆಟ್ ಮಾಡಿಲ್ಲ. ಈಗಲಿಂದ ಮಾಡಕ್ ಶುರು ಮಾಡಿ. 15 ದಿನ ಬೇಕು ಬಾಡಿ ಕ್ಲಾಕ್ ಸೆಟ್ ಮಾಡಕ್ಕೆ, ಆಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡ್ದು. ಇವತ್ತಿಂದ 15 ದಿನ ಆದ್ರೂ ಕಂಟಿನ್ಯೂ 12 to 6 ನಿದ್ದೆ ಮಾಡಿ ಬೇರೆ ಎಲ್ಲಾನೇ ಮುಗಿಸಿ. ಆಮೇಲೆ ಇದನ್ನ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡಿ, ಪ್ರಾಕ್ಟೀಸ್ ಅನ್ನೋದಕ್ಕೆ ಒಂದು ವಿಷಯ ಹೇಳ್ಬಿಟ್ಟು ನಾನು ನಿಮ್ಮ ನೆಕ್ಸ್ಟ್ ಮುಂದಿನ ಕೋರ್ಸ್ ಬಗ್ಗೆ ಹೇಳ್ತೀನಿ. ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು ನಿಮಗೆ. ನೋಡಿದ್ರೆ ಈ ಥಿಯರಮ್ ಹೆಡ್ಮಾಸ್ಟರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಪರ್ಫೆಕ್ಟ್ ಅರ್ಥ ಆಗೋಗ್ಬಿಟ್ಟಿದೆ, ಹೊರಗೆ ಬರುತ್ತಿರೋದು ಅಂತ ನೀವು ಹೇಳಿದ್ರು ಇನ್ನೊಂದ್ಸರಿ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಿದ್ರೆ, ಸರ್ ಗೊತ್ತಿದ್ದೀರಾ ಇನ್ನೊಂದ್ಸರಿ ಬರೀಬೇಕು, ಬೋರಿಂಗ್ ಅದು ಅಂತಂದ್ರೆ, ಇಲ್ಲ ಇನ್ನೊಂದ್ಸರಿ ಬರೀ, ನಾಳೆ ಇನ್ನೊಂದ್ಸರಿ ಬರೀ. ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಅದನ್ನೇ ಅವ್ರು IAS ಆಫೀಸರ್ಸ್ ಓದಿದ್ದನ್ನೇ ಮತ್ತೆ ಓದ್ತಿರ್ತಾರೆ, ಪರ್ಫೆಕ್ಟ್ ಆಗ್ಬೇಕಲ್ವಾ. ಒಬ್ಬ ಮೈಕೇಲ್ ಫೆಲ್ಪ್ಸ್ ಅಂತ ಇದ್ದ, ಇಲ್ಲಿದ್ದ ಅವನು ಒಲಿಂಪಿಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಗೋಲ್ಡ್ ಮೆಡಲ್ ಅವನೇ, 8 ಗೋಲ್ಡ್ ಮೆಡಲ್. ಒಂದು ಒಲಿಂಪಿಕ್ ಅಲ್ಲಿ 8 ಗೋಲ್ಡ್ ಮೆಡಲ್. ಅವನು ಮನುಷ್ಯನೇ ಅಲ್ಲ ಬಿಡಿ. ಎಲ್ಲರೂ ಆ ಥರ ಮಾತಾಡ್ತಾರೆ, ಯಾವ ಮಂಗಳ ಗ್ರಹದಿಂದ ಬಂದಿದ್ದಾನೆ ಅನ್ಸುತ್ತೆ, ಮನುಷ್ಯ ಅಲ್ಲ. 8 ಗೋಲ್ಡ್ ಮೆಡಲ್ ಅಂತ ಏನು ತಮಾಷೆ. ಅವರು ಸ್ವಿಮ್ಮಿಂಗ್ ಅಲ್ಲಿ ಏನಂದ್ರೆ 2 ಒಲಿಂಪಿಕ್ ಮ್ಯಾಚ್ ಹಿಂದೆ ಏನ್ ಮಾಡ್ದ ಅಂತಂದ್ರೆ, ಅವನು ಬಂದ ಅಂದ್ರೆ ಅವ್ನ ಫ್ರೆಂಡ್ಸ್ ಜೊತೆ ಬರ್ತಾರಲ್ಲ ಕಾಂಪಿಟೇಟರ್ಸ್, ಎಲ್ರಿಗೂ ಬೇಜಾರು, ಇನ್ನೇನು ಗೋಲ್ಡ್ ಮೆಡಲ್ ಅವನಿಗೆ, ನಾವೇನು ಸಿಲ್ವರ್ ಮತ್ತೆ ಬ್ರಾಂಜ್ಗೆ ನಾವು ಕಾಂಪೀಟ್ ಮಾಡ್ಬೇಕಷ್ಟೇ. ಆ ಥರ ಅವ್ನು ಗ್ಯಾರಂಟಿ. ಅವನು ಏನ್ ಮಾಡ್ದ ಪ್ರಾಕ್ಟೀಸ್ ಅಲ್ಲಿ, ಅವ್ರ ಅಮ್ಮ ಏನಂದ್ರೆ ಅವೆಲ್ಲ ಗೊತ್ತಿಲ್ಲ, ನೀನು ಎಕ್ಸ್ಪರ್ಟ್ ಆದ್ರೂ ಪ್ರಾಕ್ಟೀಸ್ ಮಾಡಬೇಕು, ಡೈಲಿ 3 ಅವರ್ಸ್ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಬಿಡಿರೋ ತೊಂದರೆ ಏನೋ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೇಕು ಫ್ರೆಂಡ್ಸ್ ಜೊತೆ, ಅದೆಲ್ಲ ಎಲ್ಲ ಮಾಡಬೇಕು. ಆ ಥರ ಅವ್ರು ಪ್ರಾಕ್ಟೀಸ್ ಮಾಡಿಸಿದ್ರಂತೆ. ಕೊನೆಗೆ ಏನಾಯ್ತು ಅಂದ್ರೆ, ಆ ಒಲಿಂಪಿಕ್ ದಿನ ಎಲ್ಲ ನಿಂತ್ಕೊಂಡಿದ್ದಾರೆ, ಗನ್ ಶಾಟ್ ಆಯ್ತು, ಸ್ಟಾರ್ಟ್ ಅಂತ. ಇವನು ನೀರಿಗೆ ಜಂಪ್ ಮಾಡ್ದ, ಅವ್ನು ಸ್ಪೆಕ್ಸ್ ಹಾಕೊಂಡಿರ್ತಾರಲ್ಲ, ನೀರು ಹೋಗ್ಬಾರ್ದು ಅಂತ ಅದು ಜಾಗ್ರತೆ, ನೀರಿಗೆ ಜಂಪ್ ಮಾಡಿದ್ದಾರೆ. ಏನ್ ಮಾಡ್ಬೇಕು, ಅವನು ಇಲ್ಲಿಂದ ಹೋಗ್ಬೇಕು, ಸ್ವಿಮ್ ಮಾಡ್ಕೊಂಡು. ಕಣ್ಣಿಗೆ ನೀರು ಹೋದ್ರೆ ಮಾಡಕ್ಕಾಗಲ್ಲ, ಆ ಗೋಡೆ ಸಿಗುತ್ತೆ, ಆ ಗೋಡೆನ ಕಾಲಲ್ಲಿ ಒದ್ಬಿಟ್ಟು ವಾಪಸ್ ಬರಬೇಕು, ಮತ್ತೆ ಈ ಗೋಡೆನ ಕಾಲಲ್ಲಿ ಒದ್ಬಿಟ್ಟು ವಾಪಸ್ ಹೋಗ್ಬೇಕು.
ಈ ತರ 4-5 ಸೆಂಡ್ ಮಾಡಿದ್ಮೇಲೆ ಕಾಂಪಿಟೇಷನ್ ಮುಗಿಯುತ್ತೆ. ಅವ್ನು ಯಾವಾಗ ಸ್ಪೆಕ್ಸ್ ಜಾರ್ ಹೋಯ್ತು ನನ್ನ ಕಕ್ಕ ಮುಗಿತು, ಅದು ಮಿಡ್ಲು ಹೋಯ್ತು. ಆದ್ರೆ ಅವ್ರಮ್ಮ ಎಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು ಅಂದ್ರೆ ಅವ್ರಿಗೆ ಕಣ್ಣು ಮುಚ್ಕೊಂಡ್ಬಿಟ್ಟ, ನೀರು ಹೋಗೋದಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟ. ಎಷ್ಟು ಸರ್ತಿ ಕೈ ಬೀಸಿದ್ರೆ ಆ ಗೋಡೆ ಸಿಗುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಸುಮ್ಮನೆ ಒಂದು 4-5 ಸರಿ ಕೈ ಬೀಸಿದ ಗೋಡೆ ಸಿಗುತ್ತೆ ಅಂದ್ಬಿಟ್ಟು ಕಾಲು ಹೋದ್ರೆ ಗೋಡೆ ಆಗಿದೆ ಕರೆಕ್ಟಾಗಿ. ಮತ್ತೆ ಈ ಕಡೆ ಬಂದ, ಈ ಕಡೆ ಕಾಲು ಹೋದ್ರೆ ಅಲ್ಲಿ ಗೋಡೆ ಇದೆ, ನೋಡಿದ್ರೆ ಕಾಣಿಸಲ್ಲ, ಗೊತ್ತಾಗಲ್ಲ. ಅವನಿಗೆ ಕಣ್ಣು ಮುಚ್ಕೊಂಡು ಆ ಮ್ಯಾಚ್ ಗೆದ್ದಿದ್ದಾನೆ. ಅವಾಗಲೂ ಅವನಿಗೆ ಗೋಲ್. ಪ್ರಾಕ್ಟೀಸ್ ಅಂದ್ರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ತೀವಿ. ಅದಕ್ಕೆ ಗೊತ್ತು ನಿಮ್ಗೆ ಇದು ಡಯಾಗ್ರಾಮ್, ಇದು ಪ್ರಾಬ್ಲಮ್ ಗೊತ್ತು, ಈ ಥಿಯರಮ್ ಗೊತ್ತು, ಆದ್ರೂ ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ನು 5 ನಿಮಿಷ ಇದೆ ಸ್ಕೂಲ್ಗೆ ಬರ್ಬೇಕಾದ್ರೆ ಮನೇಲಿ ರೆಡಿ ಆಗಿದ್ದೀರಾ, ಆಟೋನೋ ಬಸ್ಸೋ ಬಂದಿಲ್ಲ, ಆಯ್ತು ಇನ್ನೇನು ಅಂತ ಇರಬಾರ್ದು. ಈಗ 5 ನಿಮಿಷ ಏನ್ ಬರೀಬಹುದು? ಡೆಫಿನೇಷನ್, ವಾಟ್ ಇಸ್ ಇಟ್ ಇಶ್ಯೂ, ನಿಮ್ಮ ಸಿಲೆಬಸ್ ಅಲ್ಲಿ ಬಂದಿದ್ರೆ ಅದನ್ನೇ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರ ಮೇಲೆ ಇಟ್ಸ್ ಗ್ರೂಪ್ ಆಫ್ ಮಾರ್ಫಾಲಜಿಕಲಿ ಸಿಮಿಲರ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಎ ಕಾಮನ್ ಫಂಕ್ಷನ್. ನಾನು 9ನೇ ಕ್ಲಾಸಲ್ಲಿ ಓದಿದ್ದೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ಅದು ಬಯಾಲಜಿ ಮತ್ತಿಲ್ಲ ಅಂದ್ರೆ ನಾವು ಅಷ್ಟು ಬರೆದು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅದಕ್ಕೆ ನೀವು ಏನೇನು ಮಾಡಬೇಕು? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಓದಿದ್ದೆಲ್ಲ ಮುಗಿತು ಬಿಡು ಅಂತ ಬರೆದು ಪ್ರಾಕ್ಟೀಸ್. ತಂದೆ ತಾಯಿಗೆ ಗೊತ್ತು, ಪಾಪ ಅವ್ರಿಗೆ ಸರಿಯಾಗಿ ಹೇಳಕ್ ಬರ್ತಿಲ್ಲ, ಓದ್ಕೋ ಅಂತ. ನೀವು ನೋಡಿದ್ರೆ ಏನು ಯಾವಾಗಲೂ ಓದು ಅಂತ ಹೇಳ್ತಾರೆ. ಅವರು ನೀವು ಬೆಸ್ಟ್ ಆಗಲಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಹೇಳಿದಾಗ ಆಯ್ತು ಬಿಡಿ ಪಾಪ ಅವ್ರ ಆನ್ಸೈಟಿ, ಓಕೆ ಡೋಂಟ್ ವರಿ ಓದ್ತೀನಿ ಅಂತ ಹೇಳಿ ಪ್ರಾಕ್ಟೀಸ್. ಸೊ 3 ವಿಷಯ ಏನು? ಹಾಗಾದ್ರೆ ಚೆನ್ನಾಗಿ ಓದ್ಬೇಕು ಎಲ್ಲ ವಿಷಯನೂ, ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ದಿನನೂ ಕರೆಕ್ಟ್ ಪರ್ಫಾರ್ಮ್ ಮಾಡಬೇಕು. ಎಕ್ಸಾಮ್ ಬರೀಬೇಕಾದ್ರೆ ಒಳ್ಳೆ ಹ್ಯಾಂಡ್ ರೈಟಿಂಗು, ಎಕ್ಸಾಮ್ ದಿನ ಬೆಳಿಗ್ಗೆ ತುಂಬ ಹೆವಿ ತಿಂದ್ಬಿಡ್ಬಾರ್ದು, ಸ್ವಲ್ಪ ಮಾಡ್ರೇಟ್ ಆಗಿ, ತುಂಬ ಕಡಿಮೆನೂ ಅಲ್ಲ, ಒಂದು ಬಾಳೆಹಣ್ಣು, ಆಮೇಲೆ ಬೇರೆ ಇನ್ನೊಂದು ತಿಂದಿದ್ದೀರಾ, ಮಲ್ಟಿವಿಟಮಿನ್ ಫುಡ್ ಅದು. ಆಮೇಲೆ ಎಕ್ಸಾಮ್ ಬಂದಿದ್ದೀರಾ, ಹೈ ಸ್ಪೀಡಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಕ್ವೆಶ್ಚನ್ನೇ ಫಾಸ್ಟಾಗಿ ಬರೆಯೋಕ್ಕೆ ಶುರು ಮಾಡಬೇಕು. ಬರೆದು ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಕೈನಲ್ಲೂ ಸ್ಟಾಮಿನಾ ಇರುತ್ತೆ. ಓಕೆ, ಆ ಥರ ಮಾಡಿ. ಇಷ್ಟೆಲ್ಲ ಮುಗಿದ ಮೇಲೆ ನಿಮ್ಮ 10th ಆದ್ಮೇಲೆ ನೀವು PUC ಸೇರ್ಕೊಳ್ತೀರಲ್ವಾ, ಎಂಜಿನಿಯರಿಂಗ್ ಆದರೆ ನೀವು ಒಂದು 5ನೇ ವರ್ಷದಲ್ಲಾಗಲೇ ದುಡಿಯೋಕೆ ಶುರು ಮಾಡಿರ್ತೀರಾ. ಎಂಜಿನಿಯರ್ PUC ಮುಗಿದು 5ನೇ ವರ್ಷ ದುಡಿಯೋಕೆ ಶುರು ಮಾಡಿರ್ತೀರಾ. 8ನೇ ವರ್ಷಕ್ಕೆ ನಿಮ್ಮದೇ ಒಂದು ಮನೆ ತಗೊಂಡು ಗೃಹ ಪ್ರವೇಶ ಕಾರ್ಡ್ ಕೊಡ್ತಾ ಇರ್ತೀರಾ. ಓಕೆ, ನಿಮ್ಮದೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಬೇಕಾದ್ರೆ ಮತ್ತೆ MTech ಮಾಡ್ಬೋದು, ಆಮೇಲೆ MS ಮಾಡಕ್ಕೆ ಹೋಗ್ಬೋದು, ಬೇಕಾದಷ್ಟು ಆಪರ್ಚುನಿಟೀಸ್. ಮೆಡಿಕಲ್ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ, ಒಂದು 8 ವರ್ಷ ಆಗ್ಬೋದು. ಮೆಡಿಕಲ್ ತುಂಬ ಇಷ್ಟ ಇದ್ರೆ ಮೆಡಿಕಲ್ಲೇ ಮಾಡಬೇಕು, ಇಲ್ಲ ಪರವಾಗಿಲ್ಲ ಅಂದರೆ ಎಂಜಿನಿಯರಿಂಗೇ ಮಾಡಬೇಕು. ಪ್ಯೂರ್ ಸೈನ್ಸ್ BSc ಮಾಡಿ ನಾವು ಆಮೇಲೆ ಸೈಂಟಿಸ್ಟ್ ಆಗ್ಬೋದು. ಈ ಥರ ವೆರೈಟಿ ಕೋರ್ಸಸ್ ಇದೆ. ಎಲ್ಲದಕ್ಕೂ ಏನು ಬೇಕು? ಇವಾಗ ನೀವು 10th ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡುವಾಗತ್ತೆ. ಹಾಗಾಗಿ ನಾನು ಇವಾಗ ನಿಮ್ಮ ಕೆರಿಯರ್ ಬಗ್ಗೆ ತುಂಬ ಏನು ಹೇಳ್ತಾ ಇಲ್ಲ. ನೀವು ಮತ್ತೆ ನೀವೆಲ್ಲ ಮಾತಾಡಿಕೊಂಡು ನಿಮ್ಮ ಕ್ಲಾಸ್ ಲೀಡರ್ಸು ಅಥವಾ ನಿಮ್ಮ ಹೆಡ್ಮಿಸ್ಟ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾನು ಕರೆಸಿದ್ರೆ, ನೀವು ಯಾವಾಗ ಹೇಳಿದ್ರು ನಾನು ಬರ್ತೀನಿ. ಅವಾಗ 10th ಆದಮೇಲೆ ಏನೇನು ಮಾಡಬೇಕು, ಹೇಗೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ನೀವು ನಮ್ಮನ್ನು ಯಾವಾಗ ನಿಮ್ಮ ಹೆಡ್ ಮಾಸ್ಟರ್ ಹೇಳ್ತೀನಿ ನಾನು ಕರೆದು ನಾನು ಬರ್ತೀನಿ, ನಿಮಗೆ ಒಂದಿಷ್ಟು ಏನೇನು ಮಾಡಬೇಕು ಅಂತ ಮತ್ತೆ ಗೈಡ್ ಮಾಡ್ತೀನಿ. ಆಗ್ಬೋದಲ್ವಾ? ಸೊ ಈಗ ನಾನು ಹೇಳಿದ ಒಂದಿಷ್ಟು ಯೂಸ್ ಆಯ್ತು ಅಂತ ಅನ್ನಿಸ್ತಾ ಇದೆಯಾ? ಸೊ ಎಕ್ಸಾಮ್ ದಿನ ಹೇಗೆ ಬರೀತೀರಾ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಮೈಂಡ್ ಸೆಟ್ ಚೆನ್ನಾಗಿಟ್ಕೊಳ್ಳಿ. ಬರೆದು ಪ್ರಾಕ್ಟೀಸ್ ಮಾಡಿ. ಎಷ್ಟು ಬರೆದು ಕೈ ನೋವು ಬರಬಾರ್ದು ಅಂದರೆ ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ, ಆ ಮೈಕಲ್ ಫೆಲ್ಪ್ಸ್ ಜ್ಞಾಪಿಸ್ಕೊಳ್ಳಿ. ಅವ್ನು ಕಣ್ಣು ಮುಚ್ಕೊಂಡು ಗೆದ್ದಿದ್ದಾನೆ ಮ್ಯಾಚ್ನ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅವ್ನು ಪ್ರಾಕ್ಟೀಸ್ ಮಾಡಿಲ್ಲ, ಅವ್ರು ಎಕ್ಸ್ಪರ್ಟ್, ಬಟ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅವನು ಆ ಮ್ಯಾಚ್ ಗೆಲ್ಲಕ್ಕಾಗ್ತದೆ. ಹೌದಲ್ವಾ? ಓಕೆ, ಆಲ್ ದ ಬೆಸ್ಟ್. ಒಳ್ಳೆದಾಗಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಸತತವಾಗಿ 1 ಅವರ್ ಇಂಟ್ರಾಕ್ಷನ್ ಮಾಡಿದೆ. ಸರ್ ಕ್ಲಾಪ್ ಮಾಡೋದು, ಕ್ಲಾಪ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅವರು ಹೇಳಿದ ಎಲ್ಲ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ಗೊತ್ತಾಯ್ತಲ್ಲ? ಥಿಯರಮ್ ಬರಿ 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 ಅಂತಾರೆ ಅಂದರೆ ಅವ್ರು ಹೇಳಿದ್ರು ಯಾಕೆ ಕ್ಯಾಂಪಸ್ಗಳಿಗೆ ಹಿರಿಯ ಕ್ಯಾಂಪಸ್ಗಳಿಗೆ ಥಿಯರಮ್ ಯಾಕೆ ಬರೀತೀರಿ ಅಂದರೆ ನೀವು ಎಕ್ಸಾಮಲ್ಲಿ ಬರೀಲಿ ಅಂತ ಮೇಸ್ಟ್ರಿಗೆ ಬರಲಿ ಅಂತ ಯಾವತ್ತೂ ಬರೆಯಲ್ಲ. ಬರ್ದಿದ್ದೀರಾ? ನಿಮ್ಮ ತಂದೆ ತಾಯಿಗೆ ಬರಲಿ ಅಂತ ಯಾವತ್ತೂ ಬರ್ದಿದ್ದೀರಾ ಅಲ್ವಾ? ನಿಮಗೆ ಮಾರ್ಕ್ಸ್ ಅವ್ರು ಹೇಳಿದ್ರು, ನಾಲೆಡ್ಜ್ ಆ್ಯಂಡ್ ಮಾರ್ಕ್ಸ್ ದೇ ಆರ್ ಈಕ್ವಲಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ನಾಲೆಡ್ಜ್ ಗೇನ್ ಮಾಡಿಕೊಂಡ್ರೆ ನೀವು ಮಾರ್ಕ್ ಬರೆದ್ರೆ ಮಾರ್ಕ್ಸ್ ಕೊಡೋದು, ಬರೆದೆಲ್ಲ ಸುಮ್ಮನೆ ಕೂತಿದ್ರೆ ಮಾರ್ಕ್ಸ್ ಕೊಡೋದು. ಇದು ಗೊತ್ತಾಯ್ತಲ್ಲ? 100 ಇಟ್ಟಿದ್ದಾರೆ
ತಗೊಳ್ಳಿ ಇಂತ ಸುಮ್ಮನೆ ಇಟ್ಟಿದ್ದಾರೆ ನಂಟ್ರಟ ನಾವು ಹೇಳ್ತಾ ಇರ್ತೀವಿ ಬರೀರಿ ಎಷ್ಟೆಲ್ಲ ಹೇಳ್ತಾ ಇರ್ತೀನಿ ನಾನು ಏನು ಹೇಳ್ತೀನಿ ನಾನು ತಮ್ಮ ಕಲ್ಸಂದು ಕಟ್ಬಿಡ್ತೀನಿ ತಲೆ ಎತ್ತಬಾರ್ದು ಮೇಲೆ ಕಾಣ್ ಬರೀರಿ ಈಗ ತಲೆ ಎತ್ಕೊಂಡೇ ಕೂತಿರ್ತೀನಿ ಯಾಕೆ there is no practice at all. If you have any practice, you will write simply. ಅದು ಹೇಗೆ ಪ್ರಾಕ್ಟೀಸ್ ಅಂತ ಗೊತ್ತಾ? ನಾನು ನನ್ನ PUC ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನೋಡಿ ನಾನು ಓದಿದ್ದು ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜಿಗೆ 6 ತಿಂಗಳು ನಮ್ಗೆ ಯಾವ ಲೆಕ್ಚರ್ ಇರಲಿಲ್ಲ. ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜಲ್ಲಿ ನಮಗೆ ದುಡ್ಡು ಕೊಟ್ಟು ಬೇರೆ ಕಡೆ ಪ್ರೈವೇಟ್ ಹೋಗಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ. 6 ತಿಂಗಳು ನನಗೆ ಯಾವ ಲೆಕ್ಚರ್ ಇರಲಿಲ್ಲ. ನಾನು ಮನೇಲಿ ಕೂತ್ಕೊಂಡು ಅವಾಗ 6 ಆಥರ್ಸ್ ಬುಕ್ ಬರೋದು. 6 ಆಥರ್ಸ್ ಅಂತ ಅವಾಗ 87, 88 86, 87 6 ಆಥರ್ಸ್ ಬುಕ್ ಅಂತ ನನಗೆ ಯಾರೋ ಒಬ್ರು ಹೇಳಿದ್ರು. ಅದು ತಗೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡೋದು ಕೂತ್ಕೊಳ್ಳೋದು. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಮನೆಯಲ್ಲಿ ಈ ಥರ ಫೆಸಿಲಿಟೀಸ್ ಏನಿರಲಿಲ್ಲ. ಒಂದು ಹಾಲಿತ್ತು, ಒಂದು ಕಾರ್ನರಲ್ಲಿ ಕೂತ್ಕೊಳ್ಳಿದೆ. ನಾನೊಂದು ಜಾಗ ಫಿಕ್ಸ್ ಮಾಡ್ಕೊಂಡಿದ್ದೆ. ನಿಮಗೂ ಅದಕ್ಕೆ ಜಾಗ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜಾಗ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಯಾರೂ ಬರೋಂಗಿಲ್ಲ, ಎಂಟ್ರೇ ಇಲ್ಲ. ಅಲ್ಲಿ ಕೂತ್ಕೊಳ್ಳೋದು, ಬಳಪ ತಗೊಳ್ಳೋದು, ಬರೆಯೋದು ಅಳಿಸೋದು ವಿತೌಟ್ ಲೆಕ್ಚರರ್ ಗಾಟ್ 81 ಮಾರ್ಕ್ಸ್ 86, 87 ಮ್ಯಾಥ್ಸಲ್ಲಿ. ಗೊತ್ತಾಗಲ್ಲ ನನಗೆ ಏನು ಹೋಗ್ಬೇಕಂತ ಗೊತ್ತಿರಲಿಲ್ಲ. ಆಗ್ತಾನೆ CET ಫಸ್ಟ್ ಬ್ಯಾಚ್ ಅಲ್ಲ ನಾವು, ನಮ್ಗೆ ಹೆಂಗೆ ಬರೀಬೇಕು ಅಂತ ಗೊತ್ತಿರಲಿಲ್ಲ. ಐ ಗಾಟ್ 4500 ರ್ಯಾಂಕ್. ಬಟ್ ನನಗೆ ಮಾಲ್ಕಿನೆಲ್ಲೋ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಆಮೇಲೆ ಸದ್ಯ ಆಗ್ತಿರಲಿಲ್ಲ, ಹೋಗಲಿಲ್ಲ. ಸಿದ್ಧಗಂಗಾ ಕಾಲೇಜ್ಗೆ ನಾನು ಅಪ್ಲಿಕೇಶನ್ ಹಾಕಿದೆ. ಗೊತ್ತಾಯ್ತಲ್ಲ, ಅಲ್ಲಿ ನನಗೆ ಫಸ್ಟ್ ನೇಮ್ ಯಾವುದ್ರಲ್ಲಿ ಮೆರಿಟಲ್ಲಿ PCM ಗೊತ್ತಾಯ್ತಲ್ಲ. ನಾನು ಸೇರಿಕೊಂಡೆ, ಏನೋ ಮಾಡಿದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಒಂದೊಂದು ಫ್ರೆಂಡ್ಸ್ ನಾನು ಹೋಗೋಕ್ಕಾಗಲಿಲ್ಲ. ಆದರೂ ನನಗೆ ಒಳ್ಳೆ ಕಲೆಕ್ಷನ್ ನನಗೆ ಜೀವನದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್. ನೋಡಿ, ನಾನು ಡಿಗ್ರಿನಲ್ಲಿ ಏನು ಮಾಡಿದೆ, 1 ವರ್ಷ ಫ್ರಸ್ಟ್ರೇಷನ್ ಅಂತ ಸುಮ್ಮನೆ ನಾನೇ ನನ್ನ ಜೀವನ ಹಾಳು ಮಾಡಿಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಓದ್ಬಿಟ್ಟು ನಾನು ಓದ್ತಾ ಇಲ್ಲ. ಫಸ್ಟ್ ಇಯರ್ ಸರಿಯಾಗಿ ಓದ್ತಿಲ್ಲ ನಾನು. ಗೊತ್ತಾಗಲ್ಲ, 3rd ಇಯರ್ ಸಿಕ್ಕಾಪಟ್ಟೆ ಓದಿದೆ. ವೇಸ್ಟ್ ಆಗೋದು. ಯಾಕೆ ಅಂದರೆ ಅದರಲ್ಲಿ CET-ನಲ್ಲಿ 3 ವರ್ಷಕ್ಕೂ ಡಿಗ್ರಿ ಮಾರ್ಕ್ಸ್ ತಗೊಂಡು ಫೈನಲ್ ಇಯರ್ ತೊಗೊಂಡಿದ್ರೆ ನಾನು ಬಂದ್ಬಿಡೋದು, ಕೆಲಸ ಸಿಕ್ಬಿಡೋದು, ಗೌರ್ಮೆಂಟ್ ಕೆಲಸ. ನನ್ನ ಮಿಸಸ್ಸಿಗೆ ಸಿಕ್ಕಿದೆ ಗೌರ್ಮೆಂಟ್ ಕೆಲಸ, ನನಗೆ ಸಿಗಲಿಲ್ಲ. ಯಾಕೆ ಗೊತ್ತಾ? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದು ಓದಿ. ಯಾಕೆ ಓದಿಲ್ಲ ಅಂದರೆ ಬರೀ ಅವ್ರಿಗೆ ನೋಡ್ಕೊಳ್ಳೇವೆ, ನೋಡಿಲ್ಲ. ಆಮೇಲೆ ನನಗೆ ಇದರಲ್ಲೂ ಚೆನ್ನಾಗಿರ್ಬೋದು, MSc ಮಾಡ್ಬೋದು ಅಂತ ಕೆಮಿಸ್ಟ್ರಿ. ಐ ಗಾಟ್ 76%. MSc 76, BSc-ನಲ್ಲಿ ಕೆಮಿಸ್ಟ್ರಿನಲ್ಲಿ. ಆದರೆ ನಮ್ಮ ಮನೆಯಲ್ಲಿ ಸರಿಯಾಗಿ ಫೈನಾನ್ಸ್ ಮಾಡೋಕ್ಕಾಗಲಿಲ್ಲ. B.Ed ಮಾಡಿದೆ. ಇಲ್ಲೇನೋ 91 ಬಂದು ಸೇರಿಕೊಂಡೆ. ಗೊತ್ತಾಯ್ತಲ್ಲ, 91 ಬಂದು ಸೇರಿಕೊಂಡೆ. ಏನೋ ಜೀವನ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ, ನೀವೊಂದು ಜಾಗ ಫಿಕ್ಸ್ ಮಾಡಬೇಕು. ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಗೊತ್ತಾಯ್ತಲ್ಲ, ಇನ್ನೂ ಒಂದು ಟೀಚಿಂಗ್ ಮೇಕ್ಸ್ ಪರ್ಫೆಕ್ಟ್ ಅಂತ ನಾವು ಇನ್ನೊಬ್ರಿಗೆ ಹೇಳ್ಕೊಡಿ. ಇನ್ನೊಬ್ರಿಗೆ ನೀವು ಇಟ್ಕೊಂಡ್ಬಂದು ಕೂತ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ ಬಾ ಅಂತ. ಅವಾಗ ನಿಮ್ಗೆ ಚೆನ್ನಾಗಿರುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ಲ, ನೀವೇ ನೀವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೋದು. ಗೊತ್ತಾಗ್ತಿಲ್ಲ, ಬ್ರೈನ್ ಎಷ್ಟು ಫಿಕ್ಸ್ ಮಾಡಿ ಕಳಿಸಿರ್ತಾನೆ ಭಗವಂತ. ಪ್ರತಿಯೊಬ್ಬರಿಗೂ ಅದನ್ನು ಫಿಕ್ಸ್ ಮಾಡಿ ಕಳಿಸಿರ್ತಾನೆ. ನಮಗೂ ಅದು ಫಿಕ್ಸ್ ಮಾಡಿಯಾನೆ. ನಾವು ಅದನ್ನು ಇಂಪ್ರೂವ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಅಂತ ಉತ್ತಮವಾದಂಥ ವಿಚಾರಗಳನ್ನ ನಮ್ಮ CVK ಸರ್ ಅವರು ಇವತ್ತು ಹಂಚ್ಕೊಟ್ಟಿದ್ದಾರೆ. ಅದನ್ನು ಜೀವನದಲ್ಲಿ